ವಿಡಿಯೋ ಮಿಡಲಲ್ಲಿ ಫೋನ್ ನಂಬರು ಡಿಸ್ಪ್ಲೇಯಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ಫ್ಯಾಮಿಲಿ ಹಾಗೆ ಫ್ರೆಂಡ್ಸು ಎಲ್ಲರೂ ಕೇಳ್ತಾರೆ, ಫ್ರೆಂಡ್ಸ್ ಎಲ್ಲ ಅಂತಾರೆ, ಏನು ಯಾವಾಗೂ ಫ್ಯಾಮಿಲಿ ಫ್ಯಾಮಿಲಿ ಅಂತ ನಿನ್ನ ವ್ಯೂವರ್ಸ್ನೆಲ್ಲ ಫ್ಯಾಮಿಲಿ ಅಂತ ಇಂಟ್ರೊಡ್ಯೂಸ್ ಮಾಡಿ ಪ್ರೀತಿಯಿಂದ ಮಾಡ್ತೀಯ, ಫ್ರೆಂಡ್ಸ್ನ ಏನಂತ ಹೇಳ್ತೀಯ, ನಾವು ಕೂಡ ಸಪೋರ್ಟ್ ಮಾಡ್ತಾ ಇದೀವಲ್ಲ ಅಂತ ಎಲ್ಲರೂ ನನಗೆ ಕ್ವಶನ್ ಮಾಡಿ ಕೇಳ್ತಾರೆ. ಅಂದರೆ ಸುಮ್ಮನೆ ತಮಾಷೆಗೆ ರೇಗ್ಸೋಕ್ಕೆ ಕೇಳ್ತಾರೆ ಅವರೆಲ್ಲ. ಹಾಗೆ ನನ್ನ ಫ್ರೆಂಡ್ಸ್ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಇವಾಗ ನಿಮಗೆಲ್ಲ. ಬನ್ನಿ, ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ತಮ್ನೇಲಲ್ಲೇ ನಿಮಗೆ ಗೊತ್ತಾಗಿರುತ್ತೆ. ಎಲ್ಲರೂ ಕ್ವಶನ್ ಮಾಡಿ ನನಗೆ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಹಳೆ ವೀಡಿಯೋಸ್ಗಳಿಗೆಲ್ಲ ಇವಾಗ ಮತ್ತೆ ಕಮೆಂಟ್ಸ್ಗಳು ಮಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ ನಿಮ್ಮ ಜೋಡಿ, ಈಗ ಆಗಬಾರ್ದಿತ್ತು ಅಂತ. ನನಗೂ ಕೂಡ ತುಂಬಾ ನೋವಿದೆ, ಈ ಥರ ಆಗಬಾರ್ದಿತ್ತು ಅಂತ. ಹಾಗೆ ಎಲ್ಲರೂ ಕೇಳ್ತಾ ಇದ್ದೀರಾ, ಹೇಗೆ ಮನೇನ ನಡೆಸ್ತಾ ಇದೀಯಾ, ನೀವು ಏನು ಓದಿದ್ದೀರಾ, ಈಗ ಪ್ರೆಸೆಂಟ್ ಹೇಗೆ ನಿಭಾಯಿಸ್ತಾ ಇದ್ದೀರಾ ಮನೇನ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಏನೂ ನಿಮ್ಮ ಹತ್ರ ಮುಚ್ಚುಮರೆ ಇಟ್ಕೊಂಡಿಲ್ಲ. ಆ ವ್ಲಾಗಲ್ಲಿ ಎಲ್ಲನೂ ಕೂಡ ನನ್ನ ಡೈಲಿ ರೊಟೀನ್ ನಾನು ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ಇಲ್ಲಿವರೆಗೂ ಸುಧಾರಿಸ್ಕೊಂಡ್ವಿ, ಹಾಗೆ ಹೀಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಮನೆ. ಏನು ಜಾಬಿಗೆ ಹೋಗ್ತಾ ಇದೆಯಮ್ಮ ನೀನು, ಏನು ವರ್ಕ್ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದ್ದೀರಾ. ಮೊನ್ನೆ ನಾನು ಹೇಳಿದೆ, ರಿಸೆಪ್ಷನಿಸ್ಟ್ ಆಗಿ ನಾನು ಓದೆ, ಮತ್ತು ನನಗೆ ಸ್ವಾಭಿಮಾನದಿಂದ ಬೆಳೆದಿರೋದು. ಇಷ್ಟು ದಿವಸ ಆಗಲಿ ನನ್ನ ಹಸ್ಬೆಂಡು ನನ್ನ ಕೆಲಸಕ್ಕೆಲ್ಲ ಏನು ಕಳಿಸಿರಲಿಲ್ಲ ಅವರು. ಹಾಗಾಗಿ ನನಗೆ ಹೊರಗಡೆ ಹೋಗಿ ಒಬ್ರು ಕೈ ಕೆಳಗೆ ಕೆಲಸ ಮಾಡೋ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅವರಿದ್ದಾಗ ಹೇಗೆ ಇಟ್ಕೊಂಡಿದ್ರು ನನ್ನನ್ನು, ನಾನು ಹಾಗೆ ಇರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಸ್ವಂತ ಕೆಲಸದಿಂದ ನನ್ನ ಮೇಲೆ ಬರಬೇಕು ಅಂತ ನಾನು ಆಶಿಸ್ತೀನಿ. ಹಾಗೆ ಇವತ್ತು ಈ ವ್ಲಾಗ್ನ ಸ್ಪೆಷಲ್ ಕೂಡ ಅದೇ ಇದೆ. ಕೆಲಸ ನಾನು ಏನು ಓದಿದ್ದೀನಿ ಅಂದರೆ ಡಿಪ್ಲೊಮಾ ಫ್ಯಾಷನ್ ಡಿಸೈನರ್ ಮಾಡಿ ಫುಲ್ ಕಂಪ್ಲೀಟ್ ಮಾಡಿಲ್ಲ, ಡಿಪ್ಲೊಮೊ ಮಾಡಿ ಅರ್ಧಕ್ಕೆ ಡ್ರಾಪ್ ಮಾಡಿದ್ದೀನಿ. ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆದಮೇಲೆ ಎಲ್ಲ ಒಂದಾದ್ವಲ್ಲ, ಮೋಸ್ಟ್ಲಿ ನೀನೇ ಬೆಟರು ಕಣೆ ನಮಗಿಂತ. ಆವಾಗ ಅವರೆಲ್ಲ ಹೇಳ್ತಿದ್ರು ಪೇರೆಂಟ್ಸ್ಗೆ, ಅವಳು ಮಾತ್ರ ನಮ್ಮ ಬ್ಯಾಚಲ್ಲಿ ಎಲ್ಲರೂ ಬೇರೆ ತೊಗೊಂಡಿದ್ದು, ಅವಳು ಡಿಪ್ಲೊಮಾಗೆ ಹೋಗಿದ್ದಾಳೆ, ಏನೇ ಯಾವಾಗೂ ಇವಾಗ ಹೇಳ್ತಾ ಇದ್ದಾರೆ, ಆಗ ನೀನು ಮಾಡಿದ್ದು ಇವಾಗ ನಿನಗೆ ತುಂಬಾ ಯೂಸ್ ಆಗ್ತಿದೆ. ನಾವೆಲ್ಲ ಕಾಮರ್ಸು ಆ ಥರ ತೊಗೊಂಡು ನಾವೆಲ್ಲ ಮದುವೆಗಳಾಗಿ ಮನೇಲಿದ್ದೀವಿ. ಆಲ್ಮೋಸ್ಟ್ ಸ್ವಲ್ಪ ಟೀಚರ್ಸ್ ಆಗಿದ್ದಾರೆ ನಮ್ಮ ಬ್ಯಾಚಲ್ಲಿ, ಇಂಜಿನಿಯರಿಂಗ್ಸು. ಸ್ವಲ್ಪ ಕೆಲವರೆಲ್ಲ ಮದುವೆಯಾಗಿ ಮನೆಯಲ್ಲಿ ಹೌಸ್ ವೈಫ್ ಆಗಿ ಇದ್ದಾರೆ. ನಾನು ಕೂಡ ಇಷ್ಟು ದಿವಸ ಹಾಗೇ ಇದ್ದೆ. ಇವತ್ತಿನ ನನ್ನ ವ್ಲಾಗಲ್ಲಿ ನಿಮಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನಾನು ಹೊಸ ಹೆಜ್ಜೆನ ಇಡ್ತಾ ಇದ್ದೀನಿ. ಆ ಹೆಜ್ಜೆ ಏನಪ್ಪ ಅಂದರೆ, ನಾನು ಆನ್ಲೈನ್ ಶುರು ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ ಹೊಸದಾಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಅದೇನೆಂದರೆ ಸ್ಯಾರೀಸು ಬಿಸ್ನೆಸ್ಸು. ಯಾಕಂದರೆ ನಾನು ಕೇಳಿದ್ದೀರಾ ಏನು ವರ್ಕ್ ಮಾಡ್ತಾ ಇದ್ದೀರಾ, ಹೇಗೆ ಮನೆ ನಿಭಾಯಿಸ್ತಾ ಇದ್ದೀರಾ ಅಂತ. ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ. ಆಲ್ಮೋಸ್ಟು ನಾನೀಗ ಅದನ್ನೇ ಮಾಡಿಕೊಂಡು ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ. ಸ್ಯಾರೀಸ್ ಕುಚ್ಚು ಕಟ್ಟೋದಾಗಲಿ, ಕ್ರೋಶ ವರ್ಕ್ ಎಲ್ಲ ಮಾಡ್ತೀನಿ. ಇವತ್ತು ಕೂಡ ಬೆಳಗ್ಗೆಯಿಂದ 2 ಸಾರಿ ಕ್ರೋಶ ವರ್ಕ್ ಮಾಡಿದ್ದೀನಿ, ಇನ್ನು ಕುಚ್ಚು ಕಟ್ಟಬೇಕು. ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ, ವ್ಲಾಗ್ ಮಾಡಬೇಕು ಅಂತ. ಹಾಗೆ ನಾನು ಈ ಥರ ತೊಡಗಿಸ್ಕೊಂಡಿದ್ದೀನಿ ಕೆಲಸದಲ್ಲಿ. ನಿಮಗೂ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಬನ್ನಿ, ಯಾವ ಥರ ಸ್ಯಾರೀಸ್ ಎಲ್ಲ ನಾನು ಸೇಲ್ ಮಾಡಬೇಕು ಅಂತ ಶಾಂಪಲ್ಲಿಗೆ ನಿಮಗೆ ಒಂದು ಸ್ವಲ್ಪ ಸ್ಯಾರೀಸ್ನ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ. ಈ ನನ್ನ ಹೊಸ ಬಿಸ್ನೆಸ್ಗೆ ನಿಮ್ಮ ಪ್ರೋತ್ಸಾಹ ಕೂಡ ತುಂಬಾ ಇಂಪಾರ್ಟೆಂಟು. ಹಾಗೆ ಈ ವ್ಲಾಗ್ನ ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಹಾಗೆ ನಾನು ವಾಟ್ಸಪ್ ನಂಬರು ಡಿಸ್ಪ್ಲೇ ಕೊಡ್ತೀನಿ, ಓನ್ಲಿ ವಾಟ್ಸಪ್ ಇರುತ್ತೆ. ನಿಮಗೆ ಯಾವ ಕಲರ್ ಸ್ಯಾರಿ ಇಷ್ಟ ಆಗುತ್ತೆ ಆ ಕಲರು ನೀವು ಸೆಲೆಕ್ಟ್ ಮಾಡಿಕೊಂಡು ನನಗೆ ವಾಟ್ಸಪ್ಪಲ್ಲಿ DM ಮಾಡಿ, ನಾನು ಅದರ ಪ್ರೈಸ್ ಎಲ್ಲ ಏನಿದೆ ಏನಂತ ತಿಳಿಸ್ಕೊಡ್ತೀನಿ. ತುಂಬ ಹತ್ರ ಸುತ್ತಮುತ್ತ ಇರೋರಾದರೆ ಮನೆಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಮನೆಯಲ್ಲೇ ನಿಮಗೆ ಕಲರ್ಸ್ ಎಲ್ಲ ಇಲ್ಲೇ ಡೈರೆಕ್ಟಾಗಿ ನೋಡಿ ನೀವು ಚೂಸ್ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಏನಾದರೂ ಬೇಕಿದ್ರೆ ನೀವು ಯಾವ ಥರ ಬೇಕು ಏನು ಅಂತ ಸೀರೆ ಫೋಟೋಲ್ಲಿ ಕಳಿಸಿದ್ರೆ ನಾನು ಆ ಥರ ನೆಕ್ಸ್ಟ್ ಸೀರೆನೂ ಕೂಡ ನಿಮಗೆ ತಂದು ಕೊಡ್ತೀನಿ. ಬನ್ನಿ ಈಗ ಸೀರೆ ತೋರಿಸಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಫಸ್ಟು ಸ್ಯಾರಿನ ತೋರಿಸ್ತೀನಿ. ಎಸ್ ನೋಡಿ, ಫಸ್ಟು ಸ್ಯಾರಿ ಬಂದು ಈ ಕಲರ್ ತುಂಬಾ ಟ್ರೆಂಡ್ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಈಗ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನೀಟಾಗೆ.
ವೈಟ್, ಗೋಲ್ಡ್ ಆ್ಯಂಡ್ ಪಿಂಕು, ಸ್ಕೈ ಬ್ಲೂ ಬ್ಲೌಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಈ ಸ್ಯಾರಿ ಸ್ಪೆಷಲ್ಲಾಗಿ ಯಾರು ವೇರ್ ಮಾಡಿದರು ಅಂದರೆ ನಾಗಿನಿ ಸೀರಿಯಲಲ್ಲಿ ನಮ್ರತಾ ಸೀರೆ ಅಂತಲೇ ಫೇಮಸ್ ಆಗಿದೆ. ಈ ಸೀರೆನ ಆಲ್ಮೋಸ್ಟ್ ಎಲ್ಲರೂ ಕರೆಯೋದು ನಮ್ರತಾ ಸ್ಯಾರಿ ಅಂದ್ಬಿಟ್ಟು. ಯಾಕೆ ಅಂದರೆ ನಾಗಿನಿ ಸೀರಿಯಲಲ್ಲಿ ನಮ್ರತಾ ಹುಟ್ಟಿರ್ತಾಳೆ, ಹಾಗಾಗಿ ಈ ಸೀರೆ ಆವಾಗಿಂದ ಟ್ರೆಂಡ್ ಆಗಿದೆ. ನನಗೂ ಈ ಸೀರೆ ಮೇಲೆ ತುಂಬಾ ಹುಚ್ಚಿದೆ. ಈ ಸೀರೆ ತೊಗೊಂಡು ವೇರ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡಿದೆ, ಆಗ ನನಗೆ ಕಲರ್ ಸಿಕ್ಕಿಲ್ಲ. ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಈ ಸೀರೆ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಸೀರೆ ಇಷ್ಟ ಆಗುತ್ತೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನಾಗಿನಿ ಸೀರಿಯಲಲ್ಲಿ ನಮ್ರತಾ ವೇರ್ ಮಾಡಿರೋ ಸೀರೆ, ಹಾಗಾಗಿ ಈ ಸೀರೆಗೆ ನಮ್ರತಾ ಸ್ಯಾರಿ ಅಂತಲೇ ಹೆಸರು ಬಂದಿದೆ. ಬನ್ನೀಗ ಎಲ್ಲ ಸ್ಯಾರೀಸು ಸುಮ್ಮನೆ ಶಾಂಪನಿಗೆ ನಾನು ಒಂದೊಂದು ತೋರಿಸ್ತೀನಿ ನಿಮಗೆ ಅಷ್ಟೇ. ಹೇಗಿದೆ ಕಲರ್? ತುಂಬ ಚೆನ್ನಾಗಿದೆ ಅಲ್ವಾ ಇದು? ಲೆಮನ್ ಗ್ರೀನ್ ಮತ್ತು ಟ್ರಿಬಲ್ ಕಲರು, ಸ್ವಲ್ಪ ಲಾಂಗ್ ಬಾರ್ಡರ್ ಬರುತ್ತೆ. ಹೇಗಿದೆ? ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಬಂದು ಕೆಳಗಡೆ ಎಲಿಫೆಂಟ್ಸ್ ಬರುತ್ತೆ. ಈ ಕಲರ್ ಕೂಡ ಟ್ರೆಂಡ್, ತುಂಬ ಚೆನ್ನಾಗಿದೆ ನೋಡಿ. ಯಾರೆಲ್ಲ ಬೇಗ ಬೇಗ ಬುಕ್ ಮಾಡ್ಕೊತೀರಾ, ಬೇಗನೆ ಕಲರ್ಸ್ ಸಿಗುತ್ತೆ. ಸಿಕ್ಕಿಲ್ಲ ಅಂತಲೂ ಕೂಡ ಫೀಲ್ ಮಾಡ್ಕೊಬೇಡಿ. ನೀವು ಬೇಕು ಅಂತ ಹೇಳಿದ್ರೆ ನಾನು 1 ವೀಕ್ ಒಳಗಡೆ ನಿಮಗೆ ತರಿಸಿ ಕೂಡ ಕೊಡ್ತೀನಿ. ನೆಕ್ಸ್ಟು ಟ್ರೆಂಡ್ ಆಗಿರೋ ಸ್ಯಾರೀಸ್ ಅಂದರೆ ಕಲಂಕಾರಿ ಸ್ಯಾರೀಸು. ನೋಡಿ ಇದು ಕಲಂಕಾರಿ ಬರುತ್ತೆ. ಕಲಂಕಾರಿ ಸ್ಯಾರೀಸ್ ಅಂದರೆ ಹೇಗೆ ಬರುತ್ತೆ ಅಂದರೆ ದೊಡ್ಡ ಬಾರ್ಡ್ರ್ ಬಂದು ನೋಡಿ ಈ ಥರ ಬರುತ್ತೆ. ಕಲಂಕಾರಿ ಸ್ಯಾರೀಸ್ ಅಂದರೆ ಆಂಧ್ರದಲ್ಲಿ ಫೇಮಸ್ ಆಗಿದೆ. ಈಗ ನೋಡಿ ಕರ್ನಾಟಕದಲ್ಲೂ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ಇದು ವೇರ್ ಮಾಡಿದ್ರೇ ಇದ್ರ ಲುಕ್ಕು ಚೆನ್ನಾಗಿರೋದು. ಇದರಲ್ಲೂ ತುಂಬ ಪ್ಯಾಟ್ರನ್ಸ್, ತುಂಬ ಕಲರ್ಸ್ ಇದೆ. ದೊಡ್ಡ ಬಾರ್ಡರ್ ಬರುತ್ತೆ. ಸೀರೆ ಮೇಲೂ ಕೂಡ ಬುಟ್ಟಾಸ್ ಇರುತ್ತೆ. ಸೀರೆಯಲ್ಲೂ ಕೂಡ ನೋಡಿ ಗೋಲ್ಡನ್ ಬುಟ್ಟಾಸ್ ಬಂದಿದೆ. ಗೋಲ್ಡನ್ ಬುಟ್ಟಾಸ್ ಇದೆ ಮತ್ತು ದೊಡ್ಡ ಬಾರ್ಡರ್ ಇದೆ. ಫುಲ್ ಲೆಂತ್ ಬಾರ್ಡರ್ ಇದೆ. ಕಲಂಕಾರಿ ಸ್ಯಾರೀಸ್ ಅಂತಾರೆ ಇದನ್ನ. ತುಂಬ ವೇರ್ ಮಾಡಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಲುಕ್ಕು. ನೆಕ್ಸ್ಟ್ ಬಂದು ಯೂನಿಕ್ ಡಿಸೈನ್ಸು, ಯೂನಿಕ್ ಕಲರ್ಸು. ನಾನು ತಂದಿರೋದೆಲ್ಲನೂ ಟ್ರೆಂಡ್ ಕಲರ್ಸೇನೆ. ಆಲ್ಮೋಸ್ಟ್ ನಾನು ತುಂಬಾ ಸ್ಯಾರಿ ಹುಚ್ಚು ನನಗೆ. ಕಲರ್ಸ್ ಕಾಂಬಿನೇಷನ್ ನಾನು ತುಂಬ ನೋಡಿ ಸ್ಯಾರೀಸ್ ತೊಗೊಳ್ಳೋದು. ನೋಡಿ ಇದು ಬ್ಲೌಸ್ ಬಂದು ಪಲ್ಲು ಮತ್ತು ಬ್ಲೌಸು ಈ ಕಲರಲ್ಲಿದೆ. ತುಂಬಾ ಚೆನ್ನಾಗಿದೆ. ಇದು ತುಂಬ ಯೂನಿಕ್ ಡಿಸೈನ್ಸ್ ಕಲರ್ಸು ನಾನು ಸೆಲೆಕ್ಟ್ ಮಾಡಿ ತರಿಸಿದ್ದೀನಿ. ಐ ಹೋಪ್ ನಿಮಗೂ ಕೂಡ ತುಂಬ ಕಲರ್ಸ್ ಇಷ್ಟ ಆಗ್ತಿದೆ ಅನಿಸುತ್ತೆ. ಈ ಪ್ರತಿಯೊಂದು ಸ್ಯಾರಿನೂ ನಾನು ಈಗ ತೋರ್ಸೋಕ್ಕಾಗಲ್ಲ. ಬನ್ನಿ ಈಗ ಎಲ್ಲ ಸ್ಯಾರಿನೂ ಇಟ್ಬಿಟ್ಟು ನಿಮಗೆ ಒಂದು ಸತಿ ನಾನು ಪಿಕ್ಚರ್ ತೋರಿಸ್ಬಿಡ್ತೀನಿ. ನೋಡಿ ಇದಂತೂ ಇನ್ನೂ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ. ಸ್ಕೈ ಬ್ಲೂ, ಪಿಂಕ್, ಡಾರ್ಕ್ ಪಿಂಕ್ ಆ್ಯಂಡ್ ಆರೆಂಜು. ನನಗೆ 3 ಕಲರ್ಸ್ ಅಂದರೆ ತುಂಬ ಇಷ್ಟ. ತುಂಬಾ ಸಖತ್ತಾಗಿದೆ. ದೂರದಿಂದ ತೋರಿಸ್ತೀನಿ. ಮತ್ತು ಗೋಲ್ಡ್ ಕಲರು ಲೈನ್ಸ್ ಬಂದಿದೆ ನೋಡಿ. ನೈಸ್ ಅಲ್ವಾ? ತುಂಬ ಚೆನ್ನಾಗಿದೆ. ಬೇಗ ಬೇಗ ಎಲ್ಲ ಆರ್ಡರ್ ಮಾಡ್ಕೊಳ್ಳಿ ಪ್ಲೀಸ್, ಬುಕ್ಕಿಂಗ್ ಮಾಡ್ಕೊಳ್ಳಿ. ಬನ್ನಿ ಈಗ ಸ್ಯಾರಿ ಕಲೆಕ್ಷನ್ ನೋಡೋಣ. ನಾನು ಎಲ್ಲದರಲ್ಲೂ ಒಂದೊಂದು ಶಾಂಪಲಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ಸು ಸಿಗುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮಗೆ ಯಾವ ಕಲರ್ ಏನೆಲ್ಲ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಓನ್ಲಿ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಮಾರ್ನಿಂಗ್ 9 to ಈವ್ನಿಂಗ್ 10ವರೆಗೂ ಇರುತ್ತೆ. ಆ ಮಧ್ಯದಲ್ಲಿ ನಾನು ಯಾವಾಗ ನಿಮಗೆ ರಿಪ್ಲೈ ಮಾಡಬೇಕು ನಾನು ಟೈಮ್ ಸಿಕ್ಕಾಗ ರಿಪ್ಲೈ ಮಾಡ್ತೀನಿ. ಹೇಗಿದೆ ಸ್ಯಾರಿ ಕಲೆಕ್ಷನ್ ಕಮೆಂಟ್ ಮಾಡಿ. ಎಸ್ ನೋಡಿ, ಬೆಳಗ್ಗೆಯಿಂದ ಕೂಡ ನಾನು ಏನು ಮಾಡ್ತಾ ಇದ್ದೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ಬೆಳಗ್ಗೆಯಿಂದ 2 ಸ್ಯಾರಿನ ಕುಚ್ಚು ಕಟ್ಟಿದೆ. ಹಾಗೆ ಮನೆಯಲ್ಲಿ ಕೆಲಸನೂ ಮಾಡಿಕೊಂಡು, ಯಾಕೆ ಅಂದರೆ ಇವತ್ತು ಅಮ್ಮ ಫಂಕ್ಷನಿಗೆ ಹೋಗಿದ್ರು. ದೊಡ್ಡಬಳ್ಳಾಪುರಕ್ಕೆ ಒಂದು ಫಂಕ್ಷನ್ ಇತ್ತು, ಮನೆ ಬಂದು ಕಾರ್ಡ್ ಕೊಟ್ಟೋಗಿದ್ರು. ಆ ಫಂಕ್ಷನಿಗೆ ನಾನು ಹೋಗಿರಲಿಲ್ಲ. ಹಾಗೆ ಅಲ್ಲೂ ಕೂಡ ತುಂಬ ಜನ ನನ್ನನ್ನು ಮಿಸ್ ಮಾಡಿಕೊಂಡ್ರು. ಕೇಳಿದ್ರಂತೆ ಎಲ್ಲರೂ ನನ್ನಂಗಿಂತ ನನ್ನ ಹಸ್ಬೆಂಡ್ನ ಕೇಳಿ ತುಂಬ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನನಗಿಂತ ಅವರೇ ತುಂಬ ರೆಕಗ್ನೈಸ್ ಆಗಿಬಿಟ್ಟಿದ್ರು. ಅಷ್ಟು ಪ್ರೀತಿ ವಿಶ್ವಾಸನ ಗಳಿಸಿದ್ರು. ಒಳ್ಳೆಯವನು ಅಂತಾನೆ ಪ್ರತಿಯೊಬ್ಬರು ಬಾಯಲ್ಲಿ ಬರೋದು, ಅವ್ರನ್ನ ಒಳ್ಳೆಯವನು, ತುಂಬ ಒಳ್ಳೆಯವನಂತೆ ಅಂತ.
ಬನ್ನಿ ಈಗ ಬೆಳಗ್ಗೆಯಿಂದ ನಾನು ಏನು ಮಾಡ್ತಾ ಇದ್ದೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೀರೆ ನೋಡಿ, ಆ ಸ್ಯಾರೀಸ್ ನಾನು ಕುಚ್ಚು ಕಟ್ತಿದ್ದೆ ಬೆಳಗ್ಗೆಯಿಂದ, ನಿಮ್ಗೆ ತೋರಿಸ್ತೀನಿ ರೀ. ನೋಡಿ ನಾನು ಬೆಳಗ್ಗೆಯಿಂದ ಏನು ಮಾಡ್ತಿದ್ದೆ ಅಂದರೆ 2 ಸೀರೆಗೆ ಕ್ರೋಶಾ ಕುಚ್ಚನ್ನ ಕಟ್ಟಿದ್ದೀನಿ. ಕಾಣಿಸ್ತಿದೆ ಅನಿಸುತ್ತೆ ಡಿಸೈನು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಇದಕ್ಕಿನ್ನೂ ಎಲ್ಲ ಈ ಕುಚ್ಚುಗಳನ್ನ ಕಟ್ಟಬೇಕು. ಇದೊಂದು ಸೀರೆ ಕ್ರೋಶಾ ಕುಚ್ಚು ಕಟ್ಟಿದೆ, ಕಸ್ಟಮರ್ದೇನೆ, ಇದು ವೆಡ್ಡಿಂಗ್ ಸ್ಯಾರೀಸು. ಹಾಗೆ ಇದೊಂದು ಸ್ಯಾರಿಗೆ ಕ್ರೋಶಾ ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ. ಇದು ಡಬಲ್ ಲೆನ್ಸ್ ಬರುತ್ತೆ, ಈ ಥರ ಕಾಣಿಸ್ತಿದೆ ಅನಿಸುತ್ತೆ ನೋಡಿ. ಈ ಥರ ಕ್ರೋಶಾ ಕುಚ್ಚನ್ನ ಬೆಳಗ್ಗೆಯಿಂದ ಈ 2 ಸ್ಯಾರಿ, ಅಮ್ಮ ಇಲ್ಲದೆ ಮನೆ ಕೆಲಸ, ಬ್ರೇಕ್ಫಾಸ್ಟು, ಲಂಚ್ ಮಾಡಿ ಇವತ್ತು 2 ಸೀರೆ ಕ್ರೋಶಾ ಕುಚ್ಚು ಕಟ್ಟಿದ್ದೀನಿ. ಇದಕ್ಕೆ ಈಗ ಇಲ್ಲೆಲ್ಲ ಕುಚ್ಚು ಬರುತ್ತೆ ಮತ್ತು ಬೇಬಿ ಕುಚ್ಚು ಬರುತ್ತೆ. ಹೇಗಿದೆ ಈ ಕೆಲಸನ ಮಾಡಿದ್ದೀನಿ ಇವತ್ತು ಬೆಳಗ್ಗೆಯಿಂದ. ಏನು ಹೇಳ್ತೀಯ ಮಮ್ಮಿ ನನ್ನ ಕೆಲ್ಸಕ್ಕೆ ನೀನು? ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದಾಳೆ, ಬೇಕು ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀವಿ. ಯಾರು ಸಪೋರ್ಟ್ ಮಾಡಿ. ಪ್ರತಿಯೊಂದು ಕೆಲಸಕ್ಕೂ ನಾನು ಸಪೋರ್ಟ್ವಾಗಿದ್ದೀನಿ. ಅವಳು ಏನೇ ಮಾಡಿದ್ರೂ ಒಂದು ಅರ್ಥಪೂರ್ಣವಾಗಿರ್ತೈತೆ. ನೀವೆಲ್ಲರೂ ಅದಕ್ಕೆ ಶೇರ್ ಮಾಡಿ. ನೋಡಿದ್ರಲ್ಲ ಸ್ಯಾರೀಸ್ ಎಲ್ಲ ತೋರಿಸ್ದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆದಷ್ಟು ನನಗೆ ನಿಮ್ಮ ಕಡೆಯಿಂದ ಶೇರ್ ಮಾಡಿ. ನನ್ನ ಈ ಹೊಸ ಬಿಸ್ನೆಸ್ಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ. ಗೊತ್ತಿಲ್ಲ ಎಲ್ಲಿವರೆಗೂ ಶುರು ಆಗುತ್ತೋ ಗೊತ್ತಿಲ್ಲ, ಬಿಗಿನರ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅವರು ನನ್ನ ಹಿಂದೆ ಇದ್ದು ಯಾವಾಗೂ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಅವ್ರ ಸಪೋರ್ಟ್ ಖಂಡಿತ ನನಗಿದೆ. ಹಾಗೆ ನಿಮ್ಮ ಸಪೋರ್ಟು ಕೂಡ ಬೇಕು. ಹೊಸದಾಗಿ ಒಂದು ಬೆಳೆಯೋರಿಗೆ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಇನ್ನೇನು ಹೇಳಬೇಕು ಹೆಚ್ಚಿಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ